इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं। पीसीएमबी और नीट सीईटी कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर। ನಾನು ಪಕ್ಷ ಬಿಡ್ತಾರೆ ಅಂತೇಳಿ ಹೇಳಲಿಲ್ಲ. ಪಕ್ಷದಲ್ಲಿ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕಿ ಕೆಲಸ ಬೇಡ ಅಂತ ಹೇಳಿದ್ದೀನಿ. ಯಾರೇ ಮಾಡಲು ಮಾಡಬೇಡಿ ಅಂತ. ಅವ್ರ ಬಗ್ಗೆ ನಾನು ಹೇಳಿದ್ದು ಸಭೆಗೆ ಬರದೇ ಇದ್ದಿದ್ದಕ್ಕೆ ಹೇಳಿದ್ದೀನಿ. ಇಲ್ಲಿ ಯಾರು ಅನಿವಾರ್ಯ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾರಿಗೆ ಯಾರೂ ಅನಿವಾರ್ಯ ಅಲ್ಲ. ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಈಗ ಈ ಜನತಾದಳ, JDS ಮೂಲ ಏನು? ಸನ್ಮಾನ್ಯ ದೇವೇಗೌಡರು ರಾಜಕಾರಣ ಪ್ರಾರಂಭ ಆಗಿದ್ದು ಪಕ್ಷೇತರ ಸದಸ್ಯರಾಗಿ, ನಂತರ ಕಾಂಗ್ರೆಸ್ನ ಡಿವೈಡ್ ಆದಾಗ ವೀರೇಂದ್ರ ಪಾಟೀಲ್ ಅವರು, ನಿಧಿಲಿಂಗಪ್ಪನವರು ಅವರಿಗೆ ಒತ್ತಡ ಹಾಕಿದ್ರು ಅಂಥೇಳಿ ಕಾಂಗ್ರೆಸ್ಗೆ ಹೋಗಿ ಸೇರಿದ್ರು. ಕಾಂಗ್ರೆಸ್ ಇದ್ದಿದ್ದು ಎಮರ್ಜೆನ್ಸಿ ಬಂದ ಮೇಲೆ ಜನತಾ ಪಾರ್ಟಿ ಆಯಿತು. ಜನತಾ ಪಾರ್ಟಿ ಆದಮೇಲೆ ಜನತಾ ದಳ ಆಯಿತು. ಈ ಹಂತದಲ್ಲಿ ಎಷ್ಟೆಷ್ಟು ಜನ ದೊಡ್ಡ ಮಹಾನ್ ನಾಯಕರುಗಳು ಪಾರ್ಟಿ ಬಿಟ್ಟು ಹೋಗಿದ್ದಾರೆ. ಇತಿಹಾಸ ಇದೆಯಲ್ಲ. ಜನತಾ ದಳ ಇದ್ದಿದ್ದು ಮತ್ತೆ JDS JDU ಆಯಿತು. ಈಗ JDSನಲ್ಲಿದ್ದವರು ಮಹಾನ್ ನಾಯಕರುಗಳೆಲ್ಲ ಪಕ್ಷದ ಬೇರೆ ಸಮೇತನೇ ತಗೊಂಡು ಹೊರಟೋಗ್ಬಿಟ್ರಲ್ಲ, ಉಳಿದಿಲ್ವ ಇನ್ನೂ? ಅದಕ್ಕೆ ಹೇಳಿದ್ದು, ನನಗೆ ಯಾರಿಗೂ ದಮ್ಮಯ್ಯ ಅನ್ನೋದು ಇಲ್ಲ, ನಮಗೇನು ಅನಿವಾರ್ಯವೂ ಅಲ್ಲ. ಬಂದರೆ ಬರ್ತೀವಿ ಅಂತ ಹಲವಾರು ಬಾರಿ ಹೇಳಿದ್ರು. 1 ಗಂಟೆ ಮಾತಾಡಬೇಕು, ತೋಟಕ್ಕೆ ಬಂದುಬಿಡ್ತೀನಿ ಅಂದರು 2-3 ಬಾರಿ. ಬಾಲಕೃಷ್ಣನ ಕರ್ಕೊಂಬರ್ತೀನಿ ಅಂದರು. ಇವತ್ತಿನವರೆಗೇನು ಬರಲಿಲ್ಲ. ಕಾಂಗ್ರೆಸ್ ಅಧ್ಯಕ್ಷನ ಕರ್ಕೊಂಡು ಯಾವುದೋ ಅರಸೀಕೆರೆಯಲ್ಲಿ ಗೃಹ ಪ್ರವೇಶಕ್ಕೆ ಹೋಗೋಕ್ಕಾಯ್ತದೆ 11 ಗಂಟೆಯಲ್ಲಿ. ಕುಮಾರಸ್ವಾಮಿ ಭೇಟಿ ಮಾಡೋಕ್ಕೆ ಸಮಯ ಇಲ್ಲ. ನಮಗೇನು ಇನ್ಫಾರ್ಮೇಷನ್ ಇರಲ್ವೇ? HSRDP ಇಲ್ಲಿ ಏನಾಗಿದೆ, KRDCಯಲ್ಲೂ ಇವೆಲ್ಲ ಇಟ್ಕೊಂಡಿದ್ದೀವಲ್ಲ, ಹಂಗೇನೆ ದುಡ್ಡು ಹೊಡೆಯೋ ಕಾರ್ಯಕ್ರಮಕ್ಕೆ ಸರ್ಕಾರದಲ್ಲಿ HSRDL ಅಂತ ಹೇಳಿ ಈ ಒಂದು ಸಂಸ್ಥೆಯ ಮುಖಾಂತರವೇ ಕೆಲಸ ಮಾಡಿ ಅಂತೇಳಿ. ಇಲ್ಲಿ ಈ ಕಟ್ಟಡ ಕೆಲಸಕ್ಕೆ ಒಂದು 2-3 ಬೇನಾಮಿ ಹೆಸರಿನಲ್ಲಿ ಈ ಒಂದು ಅಲಾಟ್ಮೆಂಟ್ಗಳು ಕೊಡ್ತಾರೆ. ಇದು ಸುಮ್ಮನೆ ನಿಮ್ಗೊಂದು ಉದಾಹರಣೆ ಕೊಟ್ಟಿದ್ದೀನಿ. ಮೆಕ್ಯಾನಿಕಲ್ ಬ್ಲಾಕ್ದು ಇದು ಪಿಂಚಣಿ ದುಡ್ಡನ್ನೆಲ್ಲ ತಂದು ಸಿಂಡಿಕೇಟ್ ಏನಿದೆ, ಆ ಸಿಂಡಿಕೇಟ್ನಲ್ಲಿ ಯಾರಾದರೂ ಇವರು ವಿರುದ್ಧ ಇದ್ದರೆ ಅವ್ರನ್ನ ಇಮಿಡಿಯೇಟಾಗಿ ಕಿತ್ತಾಕೋದು, ಇವರಿಗೆ ಹೆಬ್ಬೆಟ್ಟತಕ್ಕಂಥ ಸಿಂಡಿಕೇಟ್ ಮೆಂಬರ್ನ ಮಾಡ್ಕೊಳ್ಳೋದು. ABVP RSS ಕಾರ್ಯಕರ್ತರನ್ನ ಸಂಪೂರ್ಣವಾಗಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಸಿಂಡಿಕೇಟ್ ಮೆಂಬರ್ನ ಮಾಡ್ಕೊಂಡು ಈ ಒಂದು ದೊಡ್ಡ ಮಟ್ಟದಲ್ಲಿ ಅಕ್ರಮಗಳು ನಡೀತಾ ಇದೆ ಯೂನಿವರ್ಸಿಟಿ ಒಳಗೆ. ದೇಶದ ರಾಜ್ಯದ ಇತಿಹಾಸದಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇಷ್ಟು ದೊಡ್ಡದ ಅಕ್ರಮಗಳು ಎಂದೂ ನಡೆದಿರಲಿಲ್ಲ. ಇವತ್ತು ಸರ್ಕಾರಕ್ಕೆ ಬೇಕಾದರೆ ಏನೇನು ಮಾಹಿತಿಗಳು ಬೇಕು ಕೊಡಲಿಕ್ಕೆ ತಯಾರಾಗಿದ್ದೇನೆ. ಈ ಸತ್ಯಾಂಶಗಳನ್ನು ಹೊರಗಿಡ್ಲಿಕ್ಕೆ ತಯಾರಾಗಿದ್ದಾರಾ? ಏನೇನು ನಡೆದಿದೆ ಇಲ್ಲಿ ಅಕ್ರಮ ನೇಮಕಾತಿ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಮೋರ್ ದ್ಯಾನ್ 500 ಕ್ಯಾಂಡಿಡೇಟ್ಸ್ ಕ್ವಶನ್ ಪೇಪರ್ಗಳು ಹೋಗಿದೆ. ಯಾರೋ ಒಬ್ಬರನ್ನೋ ಇಬ್ಬರನ್ನೋ ಒಂದು 4 ದಿವಸ ಅರೆಸ್ಟ್ ಮಾಡಿ 15 ದಿವಸ ಆದಮೇಲೆ ಜಾಮೀನು ಕೊಟ್ಬಿಟ್ಟು ಬಿಡಿಸಿ ಕೇಸ್ನ ಹಳ್ಳಾಡಿಯೋಕ್ಕೆ ಮಾಡ್ತೀರಾ? ಇದು ಒಂದು ಹಳ್ಳಾಡಿಯೋ ಕೆಲಸವೇ. ಇದು ಎಜುಕೇಷನ್ ಡಿಪಾರ್ಟ್ಮೆಂಟ್, ಹೈಯರ್ ಎಜುಕೇಷನ್ ನಡೆದಿರೋ ಹಣೆ ಬರ ಇದು. ನಿಮ್ಮ PSI ಇದಿರಲಿ. ಬಡ ಮಕ್ಕಳು ಎಲ್ಲಿಂದ ಓದಬೇಕೀಗ? PSI ಕೆಲಸಕ್ಕೆ ಸಾಲ ಸೋಲ ಮಾಡಿ, ಮನೆ ಆಸ್ತಿ ಮಾರಿ, ದುಡ್ಡು ಕೊಡಂಗೆ ಇಸ್ಕೊಂಡ ನೀರ್ಭದ್ರ. ಈ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಈ ರೀತಿ ದುಡ್ಡು ಕೊಟ್ಟು ಬಂದವರು ಎಷ್ಟರ ಮಟ್ಟಿಗೆ
ಜನಸಾಮಾನ್ಯರಿಗೆ ಪ್ರಾಮಾಣಿಕವಾದ ಸರ್ಕಾರ ನಡೆಸ್ತಾರೆ. ಹಲವಾರು ಮಾಹಿತಿಗಳು ಕೆಲವರು ಬಂದು ಕೊಟ್ಟಿದ್ದಾರೆ. ಇದೆಲ್ಲ ಇಲ್ಲಿ ಡೀಟೇಲ್ ಹೇಳಿಕ್ಕೆ ಹೋಗೋದಿಲ್ಲ. ಸರ್ಕಾರದ ರಿಯಾಕ್ಷನ್ ನೋಡ್ತೀನಂತೆ, ಇಲ್ಲಿದೆ ಸರ್ಕಾರದ ರಿಯಾಕ್ಷನ್ ನೋಡೋಣ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿಯಾಗಿದೆ. ನಿಮ್ಮ ಇದು ಎಂಥವು ನಿಮ್ಮ ಟ್ಯಾಬ್ ಇದಿರಲಿ, ರಜಾ ಹಾಕ್ಬಿಟ್ಟು ಹೊಡೋಯ್ತಾರೆ ಅಧಿಕಾರಿಗಳು, ಇವ್ರು ಕಾಟ ತಡಿಲಾರದೆ. ಇಲ್ಲಿ ಒಬ್ಬ ಮಹಾರಾಷ್ಟ್ರದ ಕ್ಯಾಡರ್, ನಾನು ಇವ್ರ ಅವನೇ ಕಮಿಷನ್ರು. ಈಗ ಬಹುಶಃ ಇನ್ನೇನೊಂದು ವರ್ಷ ಇರ್ತಾನೋ 6 ತಿಂಗಳು ಇರ್ತಾನೋ, ವಾಪಸ್ ಹೋಗ್ಬೇಕೀಗ ಅವರು. ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇವರು ಬಂದ ದಿವಸದಿಂದ ಒಬ್ಬನ ಇಟ್ಕೊಂಡಿದ್ದಾರೆ, ಒಬ್ಬ ಕಮಿಷನರ್. ಇವನ್ನ ಕಮಿಷನರ್ನ ಮಹಾರಾಷ್ಟ್ರ ಕ್ಯಾಡರ್ನ ಒಂದು ಗೆಸ್ಟ್ ಹೌಸಲ್ಲಿ ಈ ವ್ಯವಹಾರಗಳು ನಡೆಸಿರೋದು. ಪ್ರತಿನಿತ್ಯ ಏನು ಮಾಡ್ತಾರೆ ಇವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಆ ಕಮಿಷನರು? ಅರೆಕಾಲಿ ಇದು ನಿಮ್ಮ ಶಿಕ್ಷಕರನ್ನ ಬೀದಿಗೆ ತಂದು ನಿಲ್ಲಿಸಿದ್ರು. ಬೀದಿಲಿ 8,000 ಜನ ಶಿಕ್ಷಕರು, ಅತಿಥಿ ಉಪನ್ಯಾಸಕರು ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ. ಐತಿಹಾಸಿಕವಂತ ನಿರ್ಣಯ ಮಾಡಿದ್ದೀವಿ ಅಂದರು. ಮಾಡಬಾರದು ಮಾಡ್ತಾ ಇದ್ದಾರೆ. ಯಾರೋ ಅವನೊಬ್ಬ ಅಧಿಕಾರಿ ಇಟ್ಕೊಂಡು ಏನು ಅವನ ಪರಿಸ್ಥಿತಿ ಗೊತ್ತ. ನಮ್ಮ ರೇವಣ್ಣ ಯಾವಾರು ಗಲಾಟೆ ಮಾಡ್ತಿರ್ತಾನೆ, ಅಲ್ಲೆಲ್ಲ ಪಡಲಿಪ್ಪನಲ್ಲಿ ಅದು ಯಾವುದಪ್ಪ ಇದು ಲೆಕ್ಚರ್ಗಳನ್ನ ಹಾಕಿಲ್ಲ, ನಮಗೆ ಸಿಬ್ಬಂದಿ ಕೊರತೆ ಅಂತ ಹೇಳಿ. ಇವನು ಎಲ್ಲೆಲ್ಲಿ ಗೆಸ್ಟ್ ಹೌಸ್ ಇಟ್ಕೊಂಡು ಏನೇನು ಮಾಡ್ತಾವನು ಬೆಂಗಳೂರಿನಲ್ಲಿ, ಇದು ಬೇಕಾ ಮಾಹಿತಿಗಳು ಕೊಡ್ತೀವಿ ನಿಮಗೆ ಹೇಳಬೇಕು ಅನ್ನೋದು, ಎಲ್ಲಿ ನಡೀತಿದೆ ವ್ಯವಹಾರಗಳು ಅಂತೇಳಿ. ಇದು ಇನ್ನೊಂದು ಇದಕ್ಕೆ ಹೆಂಗೆ ಮಾಡಿದ್ದಾರೆ ಅಂದರೆ, ಮೊದಲು ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಕಲೆಜಿಗೇಟ್ ಅಂತ ಇತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಅದನ್ನು ಮರ್ಜ್ ಮಾಡಿ ಕಾಲೇಜ್ ಆಫ್ ಕಲೆಜಿಗೇಟಿಗೆ ಡೈರೆಕ್ಟರ್ ಆಫ್ ಟೆಕ್ನಾಲಜಿ ಎಜುಕೇಷನ್ ಇತ್ತಲ್ಲ, ಅದನ್ನು ಮರ್ಜ್ ಮಾಡ್ಕೊಂಬಿಟ್ರೀಗ. ಅದೆಲ್ಲ ಸೂಪರ್ವಿಷನ್ನು ಈ ಮಹಾನ್ ಭಾವಂದು ವ್ಯವಹಾರಗಳು ನಡೆಸೋಕ್ಕೆ. ಇದು ಯಾವುದೋ 2 PSIs ಇಟ್ಕೊಂಡು ಕಾಂಗ್ರೆಸ್ನವ್ರು ಪಾಪ ಓಡಾಡ್ತಾವೆ, ರಾಜೀನಾಮೆ ಕೊಡಬೇಕು ಅಂತೇಳಿ. ದಯವಿಟ್ಟು ಬಸವರಾಜ ಬೊಮ್ಮಾಯಿ ಅವರಿಗೆ ಏನಾದರೂ ನೀವು ಈ ರಾಜ್ಯದಲ್ಲಿ ಪಾರದರ್ಶಕ ಆಡಳಿತ ಅಂತೇಳಿ ಟಿ ವಿ ಮುಂದೆ ಏನು ಹೇಳ್ತೀರಿ, ಎಲ್ಲರನ್ನು ಬಲಿ ಹಾಕ್ತೀವಿ ಅಂತೇಳಿ, ಮೊದಲು ಬಲಿ ಹಾಕಬೇಕಾಗಿರೋದು ನೀವು ಅಕ್ಕಪಕ್ಕ ಇಟ್ಕೊಂಡಿದ್ದೀರಲ್ಲ, ನಡೀತಾ ಇದೆಯಲ್ಲ, ಅವ್ರನ್ನ ಬಲಿ ಹಾಕದೆ ಯಾರೋ ಪಾಪ ಸಣ್ಣ ಪುಟ್ಟರನ್ನ ಬಲಿ ಹಾಕಿ ಏನು ಮಾಡ್ತೀರಿ? ಅದು ಯಾರೇ ಆ ರೀತಿಯ ಒಂದು ಧ್ವನಿ ಎತ್ತಿದರೆ ಅವ್ರ ಮೇಲೆ ತಕ್ಷಣ ಸರ್ಕಾರ ಕ್ರಮ ತಗೊಂಡು ಅರೆಸ್ಟ್ ಮಾಡಬೇಕು. ನಾನು ಆ ರೀತಿ ಮಾತನಾಡ್ತಕ್ಕಂಥವ್ರಿಗೆ ಈಗಲೂ ವಾರ್ನ್ ಮಾಡ್ತಕ್ಕಂಥದ್ದು, ಮನವಿ ಮಾಡೋದು ಒಂದು ಭಾಗ. ಈ ರೀತಿಯ ನೀವು ಕೆಲವು ವ್ಯಕ್ತಿಗಳು ಮಾಡ್ತಕ್ಕಂಥ ಹಿನ್ನೆಲೆಯಿಂದ ಒಂದು ಸಮಾಜದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಅಂತಕ್ಕಂಥದ್ದನ್ನು ಅವರುಗಳು ಅರ್ಥ ಮಾಡ್ಕೋಬೇಕು. ಈ ರೀತಿಯ ಒಂದು ಭಾವನೆಯನ್ನು ಮೂಡಿಸಿ ಕೆರಳಿಸಿ ಇದು ಮತ್ತೆ ವೈಡನ್ ಗ್ಯಾಪ್ನ ಮಾಡ್ತಕ್ಕಂಥದ್ದು ನಿರ್ಧಾರ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಆ ಒಂದು ರೀತಿಯ ವಾತಾವರಣದಲ್ಲಿ ಅಂಥವ್ರ ಬಗ್ಗೆಯೂ ಸರ್ಕಾರ ತಕ್ಷಣ ಕಠಿಣವಾದಂಥ ಕ್ರಮ ತೆಗೆದುಕೋಬೇಕು ಅನ್ನೋದೇ ನನ್ನ ಡಿಮ್ಯಾಂಡ್. ಇಲ್ಲದೇ ಇದ್ದರೆ ಸಮಾಜದ ಸಾಮರಸ್ಯ ಹಾಳಾಗ್ತದೆ. ಅದಕ್ಕೆ ಅವಕಾಶ ಕೊಡೋದು ಬೇಡ ಸರ್ಕಾರ. ನಾನು ವೈಫಲ್ಯದ ಬಗ್ಗೆ ಚರ್ಚೆ ಯಾಕೆ ಮಾಡಲಿ? ಸರ್ಕಾರವೇ ಹಿಂಗಿದ್ದಾಗ ಪಾಪ ಗೃಹ ಸಚಿವರ ಬಗ್ಗೆ ಚರ್ಚೆ ಮಾಡಿ ಏನು ಉಪಯೋಗ? ಓವರಾಲ್ ಸರ್ಕಾರದ ಹಣೆ ಬರವೇ ಹಿಂಗಿದೆ, ಏನು ಮಾಡ್ತೀರಿ? ಈಗ ನೋಡಿ, 3 ಎಕರೆಯಲ್ಲಿ ಟ್ರ್ಯಾಕ್ಟರ್ ಮೇಲೆ ಮಾಡೋಕ್ಕೆ ಸಾಧ್ಯವ? ಒಂದು ಟೆಕ್ನಿಕಲ್ ಏನಾದರೂ ಯೋಚನೆ ಮಾಡಬೇಕಲ್ಲ. 3 ಎಕರೆನಲ್ಲಿ ಒಂದು ಟ್ರ್ಯಾಕ್ಟರ್ ಮೇಲೆ ಮಾಡಲಿಕ್ಕೆ ಸಾಧ್ಯವ ಅನ್ನೋದು ಇಲ್ಲಿ ಪ್ರಶ್ನೆ. ಯಾತಕ್ಕೆ ಈ ಆಟಗಳು? ಈಗ ಬಂದವರೆ ಹಾಸನ ಡೆವಲಪ್ಮೆಂಟಿಗೆ. ಹಾಸನ ಡೆವಲಪ್ಮೆಂಟ್ ಯಾವಾಗ ಆಯಿತು? ಎಲ್ಲಿಂದ ಪ್ರಾರಂಭ ಆಯಿತು ಹಾಸನ ನಗರದ ಡೆವಲಪ್ಮೆಂಟು? ಏನು ಕಾಂಟ್ರಿಬ್ಯೂಷನ್ನು ಹಾಸನ ಡೆವಲಪ್ಮೆಂಟ್ಗೆ 2 ವರ್ಷದಲ್ಲಿ? ದುಡ್ಡು ಲೂಟಿ ಮಾಡಿರೋದೆ, ಪರ್ಸೆಂಟೇಜ್ ತಗೊಂಡಿರೋದೆ ಇದು ಇಲ್ಲಿ ನಿಮ್ಮ ಅಚೀವ್ಮೆಂಟು. 40% ಹೇಳ್ತಾರಲ್ಲ, ಆ 40% ತಗೊಂಡಿದ್ದೇ ನಿಮ್ಮ ಅಚೀವ್ಮೆಂಟು. ಏನು ಮಾಡಿದ್ದೀರಪ್ಪ ಡೆವಲಪ್ಮೆಂಟು?
ಯಾವುದೋ ಚನ್ನಪಟ್ಟಣದ ಬಸ್ ಸ್ಟ್ಯಾಂಡ್ ಮಾಡಿದ್ವಲ್ಲ, ನನ್ನ ಕಾಲದಲ್ಲೇ ಮಾಡಿದ್ದಾನೆ. ಆ ಕೆರೆ ಏನು ಓಲಿ 16 ಓಲಿ ಇಂಪ್ರೂವ್ ಮಾಡಿದ್ದೀರಾ? ಬೇರೆ ಯಾವುದೋ ಬೇಡಪ್ಪ ಆಗಿದೆಯಾ ಕಾರಣ? ಅದು ಓಲಿ ನಿಮ್ಮ ರಿಂಗ್ ರೋಡು, ರೇವಣ್ಣನ ಕನಸು ರಿಂಗ್ ರೋಡ್ ಮಾಡಬೇಕು ಅಂತೇಳಿ 90% ನಿಮ್ಮದೇ ಎಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟಿರೋ ನಾವು ಅಲ್ಲಿಗೆ. ಇಲ್ಲಿ ಬಂದ್ಬಿಟ್ಟು ಈಗ ಏನೋ ಡೆವಲಪ್ಮೆಂಟ್ ಮಾಡೋರೆ. ಚರ್ಚೆ ಮಾಡೋಣ ಬನ್ನಿ, ಚುನಾವಣೆ ಬಂದಾಗ ಬರೋಣಂತೆ. DC ಆಫೀಸ್ ಇದೆಯಲ್ಲ, ಅದು ಆ್ಯಕ್ಚುಲಿ ಆ ಬಿಲ್ಡಿಂಗು ಹಿಂದಿನ ಒಂದು ಇದರಲ್ಲಿ ಕಟ್ಟಿರತಕ್ಕಂಥ ಆರ್ಕಿಯಾಲಜಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬಿಲ್ಡಿಂಗ್ ಅದು. ಅಂಥ ಬಿಲ್ಡಿಂಗ್ನ ಹೊಡಿಬೇಕಾದ್ರೆ ಅವೆಲ್ಲ ಒಂದು ವಿಶೇಷವಾದಂಥ ಬಿಲ್ಡಿಂಗ್ಗಳು. ಈಗ ಎಷ್ಟು ಕೋಟಿ ಖರ್ಚು ಮಾಡಬೇಕು ಅದಕ್ಕೆ? ಎಲ್ಲಿಂತದ್ರಿ? ಎಷ್ಟು ವರ್ಷ ಬೇಕು? ಈಗ ಹೊಡೆದಾಕೆಲ್ಲ DC ಕಚೇರಿ ಇಲ್ದಂಗೆ ಮಾಡಿ ಕೊನೆಗೆ ರೇವಣ್ಣೆ ಬರಬೇಕಲ್ಲಿ ಕಟ್ಟೋದಕ್ಕೆ. ಆಮೇಲೆ ಈಗ ಇಲ್ಲಿ 85 ಕೋಟಿ ಕೆಲಸ ಹೇಳ್ಕೊಂಡು 10 ಕೋಟಿ ವರ್ಷಕ್ಕೆ 10 ಕೋಟಿ ಅಂದರೆ ಅದ್ಯಾವುದು ಮೆಕ್ಯಾನಿಕಲ್ ಬ್ಲಾಕ್ಗೆ ಯೂನಿವರ್ಸಿಟಿಲಿ, ಬೆಂಗಳೂರು ಯೂನಿವರ್ಸಿಟಿಲಿ ಎಷ್ಟು ವರ್ಷ ಬೇಕು? 8.5 ವರ್ಷ ಬೇಕು. ಅಲ್ಲಿವರೆಗೆ ವಿದ್ಯಾರ್ಥಿಗಳು ಏನು ಮಾಡಬೇಕು? ಅದರಿಂದ ಇವೆಲ್ಲ ಬಿಟ್ಟು ಬೇರೆ ಜನಸಾಮಾನ್ಯ ಸಮಸ್ಯೆಗಳವೆಲ್ಲ ಅದ್ರ ಕಡೆ ಗಮನ ಕೊಡೋಕೆ ಹೇಳಿ. ಇನ್ನಿವರು ಕರಪ್ಷನ್ ನಿಲ್ಲಿಸ್ತಾರಾ? ನರೇಂದ್ರ ಮೋದಿಯವರು ಇದಂತೂ ಹೇಳಿದ್ರಲ್ಲ, ನಾನು ತಿನ್ನಲ್ಲ ಇನ್ನೊಬ್ರಿಗೂ ತಿನ್ನಕ್ಕೆ ಬಿಡಲ್ಲ ಅಂಥೇಳಿ. ಕರ್ನಾಟಕದಲ್ಲಿ ಏನು ಪೊಗರದಸ್ತಾ ಮೇಯ್ತಾವೆ, ಒಳ್ಳೆ ಹುಲ್ಗಾವಲು. ನರೇಂದ್ರ ಮೋದಿಯವ್ರಿಗೆ ಇದು ಕಾಣ್ತಾನೆ ಇಲ್ವಾ ಅಂತ. ಇದು ಪರಿಸ್ಥಿತಿ ದೇಶದಲ್ಲಿ. ಬ್ರದರ್, ಹಾಸನದ ರಾಜಕಾರಣದಲ್ಲಿ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಚುನಾವಣೆ ನಿಲ್ಲಿಸಿ, ಮುಂದಿನ ಚುನಾವಣೆ ರೇವಣ್ಣನ ಕುಟುಂಬ ಬೇಕಿಲ್ಲ ಅಲ್ಲಿ. ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹಾಸನ ವಿಧಾನಸಭೆ ಚುನಾವಣೆಯಲ್ಲಿ ನಿಲ್ಲಿಸಿ ಏನು ಸವಾಲು ಹಾಕಿದ್ದಾರಲ್ಲ ಪಾಪ ಯಾರೋ ಒಬ್ಬರು. ನನ್ನ ಕಾರ್ಯಕರ್ತನಿಂದ ಆ ಚುನಾವಣೆ ಈ ಪಕ್ಷ ಗೆದ್ಕೊಂಬರ್ತಕ್ಕಂಥದ್ದು 23 ನೋಡ್ತೀರಿ. ರೇವಣ್ಣ ಯಾಕೆ ಹೋಗ್ಬೇಕಲ್ಲಿಗೆ? ರೇವಣ್ಣನ ಕುಟುಂಬ ಯಾಕೆ ಹೋಗ್ಬೇಕಲ್ಲಿ? ಲಕ್ಷಾಂತರ ಕಾರ್ಯಕರ್ತರಿದ್ದಾರಲ್ಲಿ ದುಡಿಮೆ ಮಾಡಿರೋರು. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಹಾಸನದ ರಾಜಕಾರಣ ಮಾಡಿ ತೋರಿಸೋಣ ಅಂತ ನಾನು ಇಲ್ಲಿಗೆ ಬಂದಿಲ್ಲ. ಇಲ್ಲಿವರೆಗೆ ಹಾಸನದ ರಾಜಕಾರಣದಲ್ಲಿ ನಾನು ಇಂಟರ್ಫಿಯರ್ ಆಗಿಲ್ಲ. ಇದೆಲ್ಲ ನೋಡ್ತಾ ಇದ್ದೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನ 23 ಚುನಾವಣೆ ನಿಲ್ಲಿಸಿ ಗೆಲ್ಲಿಸ್ಕೊಂಬರೋ ತಕ್ಕದ್ದು ನನ್ನ ಕಾರ್ಯಕರ್ತರಿಗಿದೆ ಇಲ್ಲಿ ಹಾಸನ ಜಿಲ್ಲೆ ಒಳಗೆ. ಹಣದ ಹಾಮಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಇರ್ಬೋದು ಈಗ ಅವರಿಗೆ. ಅಷ್ಟು ದುರಂಕಾರದ ಮಾತಿರ್ಬೋದು. ಎಂತೆಂಥವರು ಮುಳುಗೋಗವ್ರೆ ರಾಜಕಾರಣದಲ್ಲಿ, ಎಂತೆಂಥ ಸಾಮ್ರಾಜ್ಯಗಳು ನಾಶ ಆಗೋಗಿದ್ದಾವೆ. ಇದು ಯಾವ ಲೆಕ್ಕಾಚಾರ? ಬನ್ನಿ, ಸಾಮಾನ್ಯ ಕಾರ್ಯಕರ್ತ ಗೆಲ್ಲಿಸ್ತಕ್ಕಂಥ ಶಕ್ತಿ ಆ ಕ್ಷೇತ್ರದಲ್ಲಿದೆ. ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಿ? ಬನ್ನಿ ತೀರ್ಮಾನ ಮಾಡ್ತೀವಿ. ಆಗ ಹಾಸನ ವಿಧಾನಸಭಾ ಕ್ಷೇತ್ರ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಹೌದು ಸ್ವಲ್ಪ ನಾನು ಇಂಟರ್ಫಿಯರ್ ಆಗ್ತೀನಿ, ಅದರಲ್ಲಿ ಯಾವ ಸಂಶಯ ಇಲ್ಲ. ನಾನು ಮಾಡೋಣ ಬನ್ನಿ, ಆ ಟೈಮ್ಗೆ ಹೇಳ್ತೀವಿ. ಏನು ಸಮಯ ಇನ್ನೂ 1 ವರ್ಷ ಇದೆ. ನಾನು ಹೇಳಿದ್ದು ಈಗಿನ ಶಾಸಕರು ಸವಾಲು ಹಾಕಿದ್ರಲ್ಲ, 50,000 ಲೀಡಲ್ಲಿ ಗೆಲ್ತೀನಿ, 50,000 1 ಓಟ್ ಕಡಿಮೆ ಆದರೂ ರಾಜೀನಾಮೆ ಕೊಟ್ಟು ಅಂತ. ಬೇಡಪ್ಪ, ಯಾಕೆ ಅಷ್ಟೊಂದು ಶ್ರಮ ತಗೋತೀಯ? ಒಬ್ಬ ಕಾರ್ಯಕರ್ತ ನಿಲ್ಲಿಸಿ ಚುನಾವಣೆ ನಡೆಸ್ತೀವಿ, ಏನು ವರಿ ಮಾಡಬೇಡಿ. ಅಭ್ಯರ್ಥಿ ಯಾರು ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತೀವಿ. ಕ್ಯಾಶ್ ಆನ್ ಹ್ಯಾಂಡ್ಗಳು ಬದಲಾವಣೆ ಆದಾಗ ದಾಖಲೆಯಲ್ಲಿ ತಂದಿರಿ. ಅದಕ್ಕೆ ಒಂದು ನಾವು ಸೆಪರೇಟು ಈಗ ಅದೆಂಥದ್ದು ನಿಮ್ಮ ಕೌಸ್ಲಾಟರ್ದಕ್ಕೆ ಪೊಲೀಸಿಂಗ್ ಇಟ್ಕೊಂಡವ್ರಲ್ಲ, ಕೌಸ್ಲಾಟ್ರಿಗೆ ಯಾರೋ ಇಟ್ಕೊಂಡೋಗಿದ್ದಾಗ ದಾಳಿ ಮಾಡೋದು, ಅದಕ್ಕೆ ನಾವೊಂದು ವಿಂಗ್ ಈಗ ಪ್ರಾರಂಭ ಮಾಡಬೇಕಾಗಿದೆ. ದುಡ್ಡು ವಸೂಲಿ ಮಾಡ್ತಿದ್ದಾಗ ದುಡ್ಡು ತಗೊಳ್ಳೋದು ಕೊಡೋದು ನಡೀತಿರ್ತದಲ್ಲ, ಆಗ ಅಟ್ಯಾಕ್ ಮಾಡೋದಕ್ಕೆ ನಾವೀಗ ಒಂದು ಟೀಮ್ ಮಾಡ್ಕೊಂಡು ಆ ದಾಖಲಾತಿಗಳನ್ನ ಈಗ ಹೊರಗೆ ತರಬೇಕಾಯ್ತದೆ. ಈಗ ನೋಡೋದು ನನ್ನ ಅಭಿಪ್ರಾಯ ಇದೆ. ಏನಣ್ಣ, ಕೌಸ್ಲಾಟ್ರದಕ್ಕೆ ನಡೆಸ್ತಿದ್ರಲ್ಲ ಪಾಪ, ಹೊಡೆದು ಪಡೆದು ಚಿತ್ರಹಿಂಸೆ ಕೊಟ್ಟು, ಆ ರೀತಿ ನಾವೀಗ ಈ ಒಂದು ನಡೀತಾ ಇದೆಯಲ್ಲ ಈ ಒಂದು ದೊಡ್ಡ ಮಟ್ಟದಲ್ಲಿ ಇದು ನಡೆಯೋಕ್ಕೀಗ ನಾವೀಗ ದಾಖಲೆಗಳ ದುಡ್ಡು ಸಮೇತ ಹಿಡಿಯೋದಕ್ಕೆ ಈಗ ನಾವೀಗ ಒಂದು ಆ ರೀತಿಯ ವಿಂಗ್ನ ರೆಡಿ ಮಾಡಬೇಕಾಗಿದೆ ಈ ರಾಜ್ಯದೊಳಗೆ.